ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ UK ಕಬಡ್ಡಿ ಅಡ್ಡ ಚಾನಲ್ನ ಚೆಕ್ ಮಾಡೋಣ. ಇದರಲ್ಲಿ ಏನೇನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಜಾಸ್ತಿ ಸಬ್ಸ್ಕ್ರೈಬರ್ಸ್, ವ್ಯೂಸ್, ವಾಚ್ ಟೈಮ್ ಬರಬೇಕು ಅಂತಂದರೆ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಕೆಳಗಡೆ ಕಮೆಂಟ್ ಬರ್ತಾಯಿದೆ, ನನ್ನ ಚಾನಲ್ ಚೆಕ್ ಮಾಡ್ತಾಯಿಲ್ಲ, ಬರೀ ಲೇಡೀಸ್ ಚಾನಲ್ಸ್ ಅಷ್ಟೇ ಚೆಕ್ ಮಾಡ್ತಾಯಿದ್ದಾರೆ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ, ಬೇಜಾರಾಗ್ತಾಯಿದ್ದಾರೆ. ನಾನು ಆ ಥರ ಏನು ಭೇದ ಭಾವ ಮಾಡಿಲ್ಲ ಯಾರಿಗೂ, ಲೇಡೀಸ್ ಜೆಂಟ್ಸ್ ಅಂತೇಳಿ. ನನಗೆಲ್ಲರೂ ಅಷ್ಟೇ, ಎಲ್ಲರೂ ನಾನು ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ. ಮತ್ತು ಏನೇ ಯಾರು ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಯಾರೇ ಏನು ಡೌಟ್ ಕೇಳಿದ್ರು ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನನಗೆ ಜಾಸ್ತಿ ಟೈಮ್ ಸಿಗೋಲ್ಲ. ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಷ್ಟೇ ಟೈಮ್ ಸಿಗುತ್ತೆ. ಅಂದರೆ ನಾನು ಬೇರೆ ಜಾಬ್ ಮಾಡ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನಂಗೆ ಒಂದು ವೀಡಿಯೋ ಡೈಲಿ ಸಿಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಡೌಟ್ ಕೇಳಿದ್ರೆ ಅದನ್ನ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ, ಮತ್ತು ಟಾಪಿಕ್ ಸರ್ಚ್ ಮಾಡೋಕ್ಕೆ ಟೈಮ್ ಹೋಗುತ್ತೆ. ನಾನು ಬರೀ ಇದೇ ಚಾನಲ್ ಚೆಕ್ ಮಾಡ್ಕೊಂಡು ಹೋದರೆ ಬೇರೆ ಟಾಪಿಕ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಆಗೋಲ್ಲ, ಮತ್ತು ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಕೆಲವರಿಗೆ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಚಾನಲ್ ಚೆಕ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಖಂಡಿತ ಚೆಕ್ ಮಾಡ್ತೀನಿ. ನೀವು ಯಾರ್ಯಾರು ಕಮೆಂಟ್ ಮಾಡಿ ತಿಳಿಸಿರ್ತೀರ ನನ್ನ ಚಾನಲ್ ಚೆಕ್ ಮಾಡಿ ಅಂತೇಳಿ, ಅವ್ರ ಚಾನಲ್ ಖಂಡಿತ ನಾನು ಚೆಕ್ ಮಾಡ್ತೀನಿ. ನಾನು ಒಂದು ಕಡೆ ಬರೆದಿಟ್ಕೊಂಡಿರ್ತೀನಿ, ಯಾವ್ಯಾವ ಚಾನಲ್ಗೆ ಕಮೆಂಟ್ ಮಾಡಿದ್ದಾರೆ, ಯಾವ್ಯಾವ ಚಾನಲ್ ಚೆಕ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದೆ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಚಾನಲ್ನ ಚೆಕ್ ಮಾಡಿ ನಿಮಗೆ ವೀಡಿಯೋ ಮುಖಾಂತರ ತಿಳಿಸ್ತೀನಿ ಏನೇನು ಚೆನ್ನಾಗಿದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಪೇಷನ್ಸ್ ಇರಲಿ. ಯೂಟ್ಯೂಬ್ನಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಅದು ಪೇಷನ್ಸ್. ನಿಮಗೆ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂತಂದರೆ ನೀವು ಯೂಟ್ಯೂಬ್ನ ಬಿಟ್ಟು ಹೋಗೋ ಥರ ಆ ಥರ ಮಾಡಬಾರ್ದು. ಪೇಷನ್ಸ್ ಭಾಳ ಮುಖ್ಯ. ಅದಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ಅಂತಂದ್ರೆ ನಿಮ್ಮ ವೀಡಿಯೋನ ಪೇಷನ್ಸ್ ಇಂದಿರಿ, ಖಂಡಿತ ಮಾಡ್ತೀನಿ. ಫ್ರೆಂಡ್ಸ್, ಈಗ UK ಕಬಡ್ಡಿ ಅಡ್ಡ ಈ ಚಾನಲ್ನ ನೋಡೋಣ, ಏನೇನು ಚೆನ್ನಾಗಿದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಬ್ಯಾನರ್ ಚೆನ್ನಾಗಿದೆ, ಕಬಡ್ಡಿ ರಿಲೇಟೆಡ್ ಇದೆ. ಬ್ಯಾನರ್ ಇದೇ ಥರ ಕ್ರಿಯೇಟ್ ಮಾಡಬೇಕು, ಚೆನ್ನಾಗಿದೆ. ಮತ್ತು ಲೋಗೋನು ಸೂಪರಾಗಿದೆ. ನೆಕ್ಸ್ಟ್, ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದ್ದಾರೆ. ಈ ಥರ ಹೈಡ್ ಮಾಡಬೇಕು. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ ಅಂತಂದರೆ ಈ ಥರ ಫಸ್ಟ್ಗೆ ಹೈಡ್ ಮಾಡಬೇಕು. 3000, 2000, 4000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಹೈಡ್ ಮಾಡಬೇಕು. ನೆಕ್ಸ್ಟ್, ವೀಡಿಯೋಸ್ ನೋಡೋಣ. ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. 19 hour ಹಿಂದ್ಗಡೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಮತ್ತು 1 day, ಇಲ್ಲಿ ಭಾಳ ಗ್ಯಾಪ್ ಇದೆ, 11 days. ಈ ಥರ ಮಾಡಬೇಡಿ, ಜಾಸ್ತಿ ಗ್ಯಾಪ್ ಬಿಡಬೇಡಿ, ಇದರಿಂದ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ನೀವು ನಿಮಗೆ ಎಷ್ಟು ಟೈಮ್ನಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದರೆ ಈಗ 2 weeksಲ್ಲಿ ಎರಡು ವೀಡಿಯೋನ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತಂದರೆ 1 weekಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ವೀಡಿಯೋನು ಅದು ನೆಕ್ಸ್ಟ್ 1 week ಆದಮೇಲೆ ಅಪ್ಲೋಡ್ ಮಾಡಿ. ಅಂದರೆ ಕನ್ಸಿಸ್ಟೆಂಟ್ ಆಗಿರಬೇಕು. ನೀವು ಒಂದು ಗ್ಯಾಪ್ನ ಮೇಂಟೈನ್ ಮಾಡಬೇಕು. 2 days ಗ್ಯಾಪ್, 3 days ಗ್ಯಾಪ್, 1 week ಗ್ಯಾಪ್, ಈ ಥರ ಮಾಡಿ. 1 day ಆದಮೇಲೆ ನೆಕ್ಸ್ಟ್ ಅದನ್ನೇ ಬೇಗನೆ ಅಪ್ಲೋಡ್ ಮಾಡೋದಾಗಲಿ. ಮತ್ತು ಗ್ಯಾಪ್ ಇಲ್ಲಿ ನೋಡ್ತಾ ಇದ್ರೆ 10 days ಗ್ಯಾಪ್ ಇದೆ. ಈ ಥರ ಜಾಸ್ತಿ ಗ್ಯಾಪ್ ಇರಬಾರ್ದು. ಗ್ಯಾಪು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿ. ಅಂದರೆ 2 days ಗ್ಯಾಪ್ ಬಿಡ್ತಿದ್ರೆ ಅಂದರೆ 2 daysಗೆ ಗ್ಯಾಪ್ ಇರಬೇಕು ನೆಕ್ಸ್ಟ್ ವೀಡಿಯೋಗೆ, ಆ ಥರ ಮಾಡಿ. ಈ ಥರ ಜಾಸ್ತಿ ಗ್ಯಾಪ್ ಬಿಡೋದು, ಬೇಗ ಅಪ್ಲೋಡ್ ಮಾಡೋದು, ಈ ಥರ ಮಾಡಬೇಡಿ. ಇದರಿಂದ ಬ್ಯಾಡ್ ಇಂಪ್ರೆಷನ್ ಬರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ಅದಕ್ಕೋಸ್ಕರ ಇದನ್ನೊಂದು ಇಂಪ್ರೂವ್ ಮಾಡ್ಕೊಳ್ಳಿ. ಇದು ಬಿಟ್ಟರೆ ನಿಮ್ಮ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ನೋಡ್ತಾ ಇದ್ದೀರಾ, 19 hours-ಗೆ 485 ವ್ಯೂಸ್ ಇದೆ. ಅಂದರೆ ಚೆನ್ನಾಗಿದೆ, ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಎಲ್ಲರೂ ಲೈಕ್ ಮಾಡ್ತಾಯಿದ್ದಾರೆ ಇಂಥ ವೀಡಿಯೋಸ್ನ, ಅದಕ್ಕೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಮತ್ತು ವ್ಯೂಸ್ ಕೂಡ ಜಾಸ್ತಿ ಬರ್ತಾಯಿದೆ. ಇದಾದಮೇಲೆ ನೀವು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿಲ್ಲ, ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ. ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದರೆ ಒಂದು ವೀಡಿಯೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಆ ವೀಡಿಯೋ ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀಡಿಯೋ ಬರುತ್ತೆ. ಹೀಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಈ ಪ್ಲೇಲಿಸ್ಟ್ನಲ್ಲಿ ಇರೋ ವೀಡಿಯೋಸ್ ಎಲ್ಲ ನೋಡಿದ್ರು ಅಂತಂದರೆ, ಇಷ್ಟ ಆಯಿತು ಅಂತಂದರೆ ಅವ್ರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ, ವೀಡಿಯೋನ ಆ್ಯಡ್ ಮಾಡಿ. ನೆಕ್ಸ್ಟು, ತಮ್ನೇಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿದೆ. ಇದರಲ್ಲಿ ಕಾಪಿರೈಟ್ ಕಂಟೆಂಟ್ ಏನೂ ಇಲ್ಲ ಇದರಲ್ಲಿ. ಅಂದರೆ ಯಾವ ಮ್ಯಾಚಸ್ ಇರುತ್ತಲ್ಲ, ಆ ಮ್ಯಾಚ್ನಲ್ಲಿ ಹೋಗಿ ಅವರು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅಲ್ಲಿ ಗ್ರೌಂಡ್ಗೆ ಹೋಗಿ ಅಲ್ಲಿ ಆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಅಂದರೆ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಇದ್ರಲ್ಲ, ನಿಮ್ಗೆ ಯಾರಿಗೆ ಇದು ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ಬೇಕು, ಕಬಡ್ಡಿ ಇಷ್ಟ ಇರುತ್ತೆ, ಈ ಗೇಮ್, ಈ ವೀಡಿಯೋಸ್ ನೋಡಬೇಕು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಮ್ಯಾಚಸ್ನ ನೀವು ನೋಡ್ಬೋದು. ನೆಕ್ಸ್ಟ್, ಈ ಚಾನಲ್ಸ್ನ ಹೈಡ್ ಮಾಡಿ. ಯಾವ್ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದೇನೋ ತೋರಿಸೋ ಅವಶ್ಯಕತೆ ಇಲ್ಲ ವ್ಯೂವರ್ಸ್ಗೆ. ಇವನ್ನ ಹೈಡ್ ಮಾಡಿ. ಜಾಸ್ತಿ ಚಾನಲ್ಸ್ ಇದೆ, ಈ ಥರ ಚೆನ್ನಾಗಿ ಕಾಣಲ್ಲ. ಇದನ್ನು ಹೈಡ್ ಮಾಡಿ. ಯಾವ ಥರ ಹೈಡ್ ಮಾಡಬೇಕು ಅಂತೇಳಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ, ಹೈಡ್ ಮಾಡಿ. ನೆಕ್ಸ್ಟು, ಚಾನಲ್ ಬಗ್ಗೆ ನೋಡೋಣ. ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಏನೂ ಬರ್ದಿಲ್ಲ, ಸಪೋರ್ಟ್ ಮೀ ಫ್ರೆಂಡ್ಸ್ ಅಂತ ಅಷ್ಟೇ ಬರೆದಿದ್ರೆ. ಇದನ್ನು ಜಾಸ್ತಿ ಬರೀರಿ. ನಿಮ್ಮ ಚಾನಲ್ ಬಗ್ಗೆ ಬರೀರಿದು, ಈ ಚಾನಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಬರೀಬೇಕು. ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಇದೆ, ಎಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಯಾವಾಗ ಅಪ್ಲೋಡ್ ಮಾಡ್ತೀರಾ, ಇದರಿಂದ ವ್ಯೂವರ್ಸ್ಗೆ ಏನು ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತಾ, ಟಿಪ್ಸ್ ಟ್ರಿಕ್ಸ್ ಸಿಗುತ್ತಾ, ಎಲ್ಲನೂ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ. 500 ಕ್ಯಾರೆಕ್ಟರ್ಸ್ನ ನೀವು ಬರಿಬೋದು. ಇದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಮತ್ತು ಕೀವರ್ಡ್ಸ್ ಹಾಕಿದರೆ, ಯಾರಾದರೂ ನೀವು ಹಾಕಿರ್ತೀರಲ್ಲ ಆ ಕೀವರ್ಡ್ಸ್ನ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಮೇಲ್ಗಡೆ ಬರುತ್ತೆ. ಈ ಥರ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಚಾನಲ್ ಇಲ್ಲೇನು URL ಇದೆಯಲ್ಲ, ಇದನ್ನು ನೀವು ಚೇಂಜ್ ಮಾಡಿ. 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನಿಮ್ಮ ಚಾನಲ್ನಲ್ಲಿ, ಇದನ್ನು ಚೇಂಜ್ ಮಾಡಿ.
ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಯಾರಿಗಾದರೂ ಹೇಳಬೇಕು ಅಂತಂದರೆ ನಿಮ್ಮ ಚಾನಲ್ URL ಈಸಿಯಾಗಿ ಹೇಳ್ಬೋದು. ಇಷ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಇದಾದಮೇಲೆ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಿ. ಅಂದರೆ ಇದು 42 ವೀಡಿಯೋಸ್ ಇದೆ. ಇದು ನೀವು ಮ್ಯಾಚಸ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀರ ಅಂತಂದರೆ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಅಪ್ಲೋಡ್ ಮಾಡಿ. ನಿಮಗೆ ಬೇಕಾದಾಗ ವೀಡಿಯೋ ಮಾಡೋಕ್ಕಾಗಲ್ಲ. ಇದು ಯಾವಾಗ ಮ್ಯಾಚ್ ಇರುತ್ತೆ ಆವಾಗ ಮಾಡಬೇಕಾಗತ್ತೆ. ಆದರೂ ಜಾಸ್ತಿ ವೀಡಿಯೋಸ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತೀನಿ. ಐ ಕಾರ್ಡ್ಸ್ ಹಾಕಿರಲಿಲ್ಲ ಅಂತಂದರೆ ಹಾಕಿ. ಐ ಕಾರ್ಡ್ಸ್ ಏನೂ ಕಾಣಿಸ್ತಾ ಇಲ್ಲ. ಈ 30 ನಿಮಿಷ ಇತ್ತು ಅಂತಂದರೆ ಇದರಲ್ಲಿ ಒಂದು 5 ಐ ಕಾರ್ಡ್ಸ್ನ ಹಾಕ್ಬೋದು ನೀವು. ಐ ಕಾರ್ಡ್ಸ್ ಏನೂ ಹಾಕಿಲ್ಲ, ನೀವು ಚೆಕ್ ಮಾಡ್ತಾ ಇದ್ದೀನಿ. 5 ಐ ಕಾರ್ಡ್ಸ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಏನಾಯಿತು ಅಂತಂದರೆ ಇಲ್ಲಿ ಚಾಮರಾಜ ಚಾಲೆಂಜರ್ಸ್ ವರ್ಸಸ್ ಟೀಮ್ ಮೈಸೂರು ಅಂತಿದೆ. ಇಲ್ಲಿ ಬೇರೆ ಮ್ಯಾಚ್ ಇಲ್ಲಿ ಐ ಕಾರ್ಡ್ ಹಾಕಿದರೆ ಇದು ನೋಡುವಾಗ ಅದು ಇಷ್ಟ ಆಯಿತು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಅವರು ಆ ಮ್ಯಾಚ್ನ ನೋಡ್ತಾರೆ. ಇಷ್ಟು ವಾಚ್ ಟೈಮ್ ಆಯಿತು, 11 ನಿಮಿಷ ವಾಚ್ ಟೈಮ್ ಆಯಿತು. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಅದರ ವಾಚ್ ಟೈಮ್ ಆಗುತ್ತೆ. ಈ ರೀತಿ ವ್ಯೂಸ್ ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಐ ಕಾರ್ಡ್ಸ್ನ ಹಾಕಬೇಕು. ನೆಕ್ಸ್ಟ್ ಎಂಡ್ ಸ್ಕ್ರೀನ್ ವೀಡಿಯೋಸ್ ಹಾಕ್ತಾಯಿದ್ರಲ್ಲ, ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಎಂಡ್ ಸ್ಕ್ರೀನ್ ವೀಡಿಯೋಸ್ನೂ ಹಾಕ್ತಾಯಿಲ್ಲ. ಎಲ್ಲ ವೀಡಿಯೋಸ್ಗೆ ಎಂಡ್ ಸ್ಕ್ರೀನ್ ವೀಡಿಯೋಸ್ನ ಹಾಕಿ ಯಾವ ಥರ ಹಾಕಬೇಕು ಅಂತಂತ ನಿಮಗೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಮೊದಲೆಲ್ಲ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ 30 ನಿಮಿಷ ಇದೆ ವಿಡಿಯೋ. ಇಲ್ಲಿವರೆಗೂ ನೋಡಿದ್ರು ಅಂತಂದರೆ ಎಂಡ್ ಸ್ಕ್ರೀನ್ನಲ್ಲಿ ಇಲ್ಲಿ ವೀಡಿಯೋಸ್ ಬರುತ್ತೆ. ಒಂದೆರಡು ಇಲ್ಲಿ 3-4 ವೀಡಿಯೋನ ಆ್ಯಡ್ ಮಾಡ್ಬೋದು. ಪ್ಲೇಲಿಸ್ಟ್ನ ಆ್ಯಡ್ ಮಾಡ್ಬೋದು, ಚಾನಲ್ನ ಆ್ಯಡ್ ಮಾಡ್ಬೋದು. ಇದರಲ್ಲಿ ನಿಮಗೆ ಇಲ್ಲಿ ವಿಡಿಯೋ ಇತ್ತು, ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಬೇರೆ ವೀಡಿಯೋ ನೋಡ್ಬೇಕು ಅನಿಸ್ತಾ ಇತ್ತು ವ್ಯೂವರ್ಸ್ಗೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ತಾರೆ. ಈ ವಿಡಿಯೋ ಕಂಪ್ಲೀಟ್ ಇಲ್ಲಿ 30 ನಿಮಿಷ ನೋಡಿರ್ತಾರೆ. ಮತ್ತು ಆ ವಿಡಿಯೋ ನೋಡಿದ್ರು ಅಂತಂದರೆ ಅದನ್ನು ಒಂದು 15 ನಿಮಿಷ ಇತ್ತು ಅಂತಂದರೆ ಅದನ್ನು ನೋಡ್ತಾರೆ. ಈ ಥರ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಈಗ ಫಸ್ಟಿಗೆ ಮಾನಿಟೈಸೇಷನ್ ಆಗಬೇಕು ಅಂತಂದರೆ ವಾಚ್ ಟೈಮ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬೇಕು. ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂತಂದರೆ ಆ್ಯಡ್ಸ್ ಕೂಡ ಬರುತ್ತೆ, ರೆವೆನ್ಯೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಫೀಚರ್ಸ್ನ ನೀವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿಕೊಂಡ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲನೂ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಇದಾದಮೇಲೆ ನೀವು ಟೈಟಲ್ನ ಚೆನ್ನಾಗಿ ಬರೆದಿದ್ದೀರಾ. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಸ್ವಲ್ಪ ಬರೆದಿದ್ರೆ ಜಾಸ್ತಿ ಬರೀರಿ. ಯಾವ್ಯಾವ ಮ್ಯಾಚಸ್ ಇದೆ ಆ ಟೀಮ್ ಬಗ್ಗೆ ಬರೀರಿ, ಆ ಟೀಮ್ ಪ್ಲೇಯರ್ಸ್ ಬಗ್ಗೆ ಬರೀರಿ. ಇದು ಯಾವ ಕಪ್, ಪುನೀತ್ ಕಪ್ ಮೈಸೂರು, ಇದ್ರ ಬಗ್ಗೆ ಬರೀರಿ. ಸ್ವಲ್ಪ ಬರೆದ್ರೆ ಏನಾಗುತ್ತೆ, ಯಾರಾದರೂ ಈ ಥರ ಕೀವರ್ಡ್ಸ್ ಹಾಕಿದ್ರು ಅಂತಂದರೆ, ಫಾರ್ ಎಕ್ಸಾಂಪಲ್ ಚಾಮರಾಜ ಚಾಲೆಂಜರ್ಸ್ ಅಂತೇಳಿ ಯಾರಾದರೂ ಟೈಪ್ ಮಾಡಿದ್ರು ಅಂತಂದರೆ ಇಲ್ಲಿ ಬರೆದಿದ್ದೀರಾ ಅಂತಂದರೆ ಈ ವಿಡಿಯೋ ಅವ್ರ ಮುಂದೆ ಹೋಗುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದಾದರೆ ಆಟೋಮೆಟಿಕ್ಕಾಗಿ ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೀವರ್ಡ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಕೀವರ್ಡ್ಸ್ನ ನೀವು ಎಲ್ಲ ಕಡೆ ಹಾಕಬೇಕು. ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು, ಟೈಟಲ್ನಲ್ಲಿ ಹಾಕಬೇಕು, ಟ್ಯಾಗ್ಸ್ನಲ್ಲಿ ಹಾಕಬೇಕು. ಇದರಿಂದ ಚಾನಲ್ ಗ್ರೋ ಆಗುತ್ತೆ. ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಸಬ್ಸ್ಕ್ರೈಬ್ ಲಿಂಕ್ನ ಹಾಕ್ಬೋದು. ಮತ್ತು ಫೇಸ್ಬುಕ್ ಗ್ರೂಪ್ ಇತ್ತು ಅಂತಂದರೆ ಫೇಸ್ಬುಕ್ ಗ್ರೂಪ್ನ ಹಾಕಿ ಕ್ರಿಯೇಟ್ ಮಾಡಿ. ಇರಲಿಲ್ಲ ಅಂತಂದರೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಟ್ಯಾಗ್ಸ್ ಚೆಕ್ ಮಾಡೋಣ, ಟ್ಯಾಗ್ಸ್ ಹಾಕ್ತಾ ಇದ್ದೀರಲ್ಲ ಅಂತೇಳಿ. ಟ್ಯಾಗ್ಸ್ ಹಾಕ್ತಾಯಿದ್ದೀರಾ, ಚೆನ್ನಾಗಿದೆ. ಇದು ಈ ಥರ ಟ್ಯಾಗ್ಸ್ ಫುಲ್ ಹಾಕಬೇಕು, ಅಂದರೆ ವ್ಯೂಸ್ ಜಾಸ್ತಿ ಬರುತ್ತೆ. ಬೇರೆ ವೀಡಿಯೋ ಚೆಕ್ ಮಾಡ್ತಾಯಿದ್ದೀನಿ. ಟ್ಯಾಗ್ಸ್ನ ಇಲ್ಲಿ ಟ್ಯಾಗ್ಸ್ ಹಾಕಿಲ್ಲ, ಒಂದು ಟ್ಯಾಗ್ಸ್ನೂ ಇಲ್ಲ ಈ ವಿಡಿಯೋಗೆ. ಫಸ್ಟ್ ವೀಡಿಯೋಗೆ ಇದೆ. ಅಂದರೆ ನೀವು ಬೇಗ ಹಾಕಬೇಕು, ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತೇಳಿ ಈ ಥರ ಮಾಡಬೇಡಿ. ಟ್ಯಾಗ್ಸ್ನ ಹಾಕಿ. ಒಂದೊಂದು ಸಲ ಮರ್ತೋಗಿರುತ್ತೆ, ಓಕೆ. ಆದರೆ ಅದಕ್ಕೆ ಹಾಕಿರಲಿಲ್ಲ ಅಂತಂದರೆ ಹಾಕಿ. ಎಲ್ಲ ವೀಡಿಯೋಸ್ಗೂ ಟ್ಯಾಗ್ಸ್ ಹಾಕಬೇಕು. ಟ್ಯಾಗ್ಸ್ ಹಾಕಿದರೆ ವ್ಯೂಸ್ ಜಾಸ್ತಿ ಆಗುತ್ತೆ. ಟ್ಯಾಗ್ಸಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಕೂಡ ಟ್ಯಾಗ್ಸ್ ಹಾಕಿಲ್ಲ. ಎಲ್ಲ ವೀಡಿಯೋಸ್ಗೂ ಟ್ಯಾಗ್ಸ್ ಹಾಕಿ. ಈಗ ಇನ್ನೂ ಹಾಕಿಲ್ಲ ಅಂತಂತೇಳಿ ಬಿಡಬೇಡಿ. ನೆಕ್ಸ್ಟ್ ಹಾಕ್ಬೋದು, ನೀವು ಮತ್ತೆ ಎಡಿಟ್ ಮಾಡ್ಬೋದು ವೀಡಿಯೋನ. ಮತ್ತು ಈ ಟ್ಯಾಗ್ಸ್ ಹಾಕ್ಬೋದು. ಈಗ ಹಾಕಿ, ಮತ್ತೆ ಹಾಕಿ. ಯಾವ್ಯಾವ ವೀಡಿಯೋಸ್ಗೆ ಟ್ಯಾಗ್ಸ್ ಹಾಕಿಲ್ಲ ಎಲ್ಲ ವೀಡಿಯೋಸ್ಗೆ ಟ್ಯಾಗ್ಸ್ ಹಾಕಿ. ಇದರಿಂದ ಕೀವರ್ಡ್ಸ್ ಇರುತ್ತೆ, ಆ ಕೀವರ್ಡ್ಸ್ನ ಸರ್ಚ್ ಮಾಡಿದರೆ ನಿಮ್ಮ ವೀಡಿಯೋ ಅವ್ರ ಮುಂದೆ ಬರುತ್ತೆ. ವ್ಯೂಸ್ ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಮತ್ತೇನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಇಂಪ್ರೂವ್ ಮಾಡ್ಕೊಳ್ಳೋದು ಏನಿಲ್ಲ. ನಾನು ಹೇಳಿದ್ದನ್ನು ಎಲ್ಲನೂ ಫಾಲೋ ಮಾಡಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಮತ್ತೇನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ವೀಡಿಯೋಸ್ ಎಲ್ಲ ಕ್ವಾಲಿಟಿ ಇದೆ, ನಿಮ್ಮದೇ ಕಂಟೆಂಟ್ ಇದೆ. ಇದರಿಂದ ಏನೂ ಕಾಪಿರೈಟ್ ಕ್ಲೇಮ್ ಆಗಲಿ ಸ್ಟ್ರೈಕ್ ಆಗಲಿ ಏನೂ ಬರೋದಿಲ್ಲ. ಚೆನ್ನಾಗಿದೆ ಎಲ್ಲ ವೀಡಿಯೋಸ್ನು. ನಾನು ಹೇಳಿದ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.